ಚೆನ್ನಾಗೈತಪ್ಪ, ಹೊಸ್ದಾಗಿ ಓಪನ್ ಆಗಿರಂಗೈತೆ ಅಲ್ವಾ ವಿಜಯ್ ಅವರೇ? ವರ್ಷ ಅವರೇ, ಹೊಸ್ತಲ್ಲಿ ಓಪನ್ ಆಗೈತೆ, ತುಂಬ ಚೆನ್ನಾಗೈತೆ. ಎಷ್ಟು ಜನ ಕೆಲಸದಾಳು ಬಂದ್ರೂ ತಗೊಳ್ತಾರಂತೆ. ನೀವು ಸ್ವಲ್ಪ ಓದಿದ್ರೆ ಬಿಲ್ಗಿಲ್ಲೆಲ್ಲ ಹಾಕಕ್ಕೆ ಬಂದರೆ ಅದನ್ನೇ ಮಾಡ್ಬೋದು. ನೋಡೋಣ ನಡೀರಿ, ಏನೇನು ಕೆಲಸ ಐತೆ ಅಂತ ಕೇಳೋಣ. ಯಾವ್ಯಾವ ಥರ ಸ್ಯಾಲ್ರಿ ಐತೆ, ಯಾವ್ಯಾವ ಥರ ಕೆಲಸ ಐತೆ ಅಂತ ಕೇಳೋಣ. ಒಳಗಡೆ ಒಬ್ರು ಮೇಡಮ್ ಇರ್ತಾರಂತೆ, ಆ ಮೇಡಮ್ ಕೇಳಿದ್ರೆ ಗೊತ್ತಾಗುತ್ತೆ. ಬರ್ರಿ ಹೋಗೋಣ. ಎಷ್ಟು ಚೆನ್ನಾಗೈತೆ ಹೊರಗೆ ಹಿಂಗೈತೆ, ಒಳಗೆ ಹಿಂಗಿರ್ಬೇಕಪ್ಪ. ಅದೇನೆ ನೋಡಂಗೆ ಹೆಂಗೈತೆ ಹೊರಗೇನೆ ಎಲ್ಲ ಗ್ಲಾಸ್ ಹೆಂಗೆ ಮಾಡಿದ್ದಾರೆ, ಎಷ್ಟು ಬಂಡವಾಳ ಹಾಕಿ ಅನ್ನಂಗಾಗುತ್ತೆ ಅಲ್ವಾ ವರ್ಷ ಅವರೇ? ನಡೀರಿ, ದೇವ್ರಿಗೆ ಕೈ ಮುಗ್ದು ನಿಮ್ಮ ಮನೆ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ದೇವ್ರಿಗೆ ಕೆಲಸ ಸಿಗ್ಲಪ್ಪ, ಒಳ್ಳೆ ಚೆನ್ನಾಗಿರೋ ಕೆಲಸ ಸಿಗ್ಲಪ್ಪ ಅಂತ ಹೇಳಿ ಕೈ ಮುಗ್ದು ನಡೀರಿ ಒಳಗಡೆ ಹೋಗಿ. ಈ ಕಡೆನಾ ಒಳಗಡೆ ಹೋಗೋದು? ಈ ಕಡೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಈ ಕಡೆಯಿಂದ ಹೋಗ್ಬೇಕು. ಅಲ್ಲಿ ಕಸ್ಟಮರ್ಗಳು ಬಂದರೆ ಅಲ್ಲಿ ಹೋಗ್ತಾರೆ, ಇಲ್ಲಿ ನಾವು ಕೆಲಸ ಕೇಳಕ್ಕೆ ಹೋಗೋರು ಈ ಕಡೆಯಿಂದ ಹೋಗ್ಬೇಕು. ವಿಜಯ್ ಅವರೇ, ಅಲ್ಲಿ ಯಾರೋ ಮೇಡಮ್ ಅವ್ರು ನಿಂತಿದ್ದಾರೆ, ನೀವೇ ಕೇಳ್ಬಿಡ್ರಿ ಅವ್ರನ್ನ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ, ಹೇಳಿ ಮೇಡಮ್. ಹಿಂಗೆ ಕೆಲಸ ಬೇಕಾಗಿತ್ತು, ನಾವು ಕೆಲಸ ಹುಡ್ಕೊಂಡು ಬಂದಿದ್ವಿ. ಅದೇ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಏನಾದರೂ ಬಿಲ್ ಹಾಕೋದು, ಬೇರೆ ಬೇರೆ ಏನಾದರೂ ಕೆಲಸಗಳು ಖಾಲಿ ಇದ್ದಾವೆ, ಕೆಲಸಕ್ಕೆ ತಗೊಳ್ತಾರೆ ಅಂತ ಹೇಳಿದ್ರು ಮೇಡಮ್, ಅದಕ್ಕೆ ಬಂದ್ವಿ ಮೇಡಮ್. ಓ, ಕೆಲಸಕ್ಕೆ ಬಂದ್ರಾ? ಹಾಂ, ಬನ್ನಿ ಬನ್ನಿ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಇಲ್ಲಿ ಬನ್ನಿ. ನೀವು ಯಾವ ಥರ ಕೆಲಸ ಮಾಡ್ತೀರಾ ಅಂತ ನನಗೆ ಹೇಳಿ. ಹಾಂ, ಬನ್ನಿ ಬನ್ನಿ, ಈ ಕಡೆ ಬನ್ನಿ, ಇಲ್ಲಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಬಿಲಿ ಹಾಕೋದು ಇಲ್ಲಿ ಒಂದು ಕೆಲಸ ಖಾಲಿ ಇದೆ. ಅಲ್ಲಿ ಐಟಮ್ ಎಲ್ಲ ಜೋಡಿಸೋದು ಅಲ್ಲಿ ಖಾಲಿ ಇದೆ, ಬಿಲ್ಲಿ ಹಾಕೋದು ಖಾಲಿ ಇದೆ. ಯಾವುದು ಮಾಡ್ತೀರಾ ನೀವು? ಯಾವ್ದು ಕೊಟ್ಟರು ಮಾಡ್ತೀವಿ ಮೇಡಮ್ ಅವರೇ. ಎಲ್ಲ ಪೇಮೆಂಟ್ ಎಷ್ಟು? ಇಲ್ಲಿ ಬಿಲ್ಲಿ ಹಾಕೋದು 15,000 ಪೇಮೆಂಟು. ಅಲ್ಲಿ ಐಟಮ್ ಎಲ್ಲ ಜೋಡಿಸೋದು ಅದು ಎಲ್ಲನ, ಅದು ಇನ್ನು ಹೆಚ್ಚಾಗಿ ಕೊಡ್ತೀವಿ ಸಂಬಳನ. ಯಾಕೆ ಅಂದರೆ ಅಲ್ಲಿ ಎಲ್ಲ ಐಟಮ್ ಎಲ್ಲನ ನೀಟಾಗಿ ಜೋಡಿಸ್ಬೇಕು, ಇನ್ನು ಬೇರೆ ಬೇರೆ ಪ್ಯಾಕೆಟ್ ಎಲ್ಲ ಮಾಡಬೇಕು. ಅಲ್ಲಿ ಇನ್ನೂ 1,000 ಹೆಚ್ಚಾಗಿ ಬರುತ್ತೆ. ಅಲ್ಲಿ ಬಿಲ್ಲಿ ಹಾಕೋದು ನೀಟಾಗಿ ಕರೆಕ್ಟಾಗಿ ಹಾಕಬೇಕು. ಬಿಲ್ಲಿ ಹಾಕೋದು ಸ್ವಲ್ಪನೂ ಮಿಸ್ ಮಾಡೋ ಹಾಗೆ ಇಲ್ಲ. ವರ್ಷ ಅವರೇ, ಇಲ್ಲಿ ಬಿಲ್ ಹಾಕೋದು 15,000 ಪೇಮೆಂಟ್ ಅಂತೆ. ಅಲ್ಲಿ ಎಲ್ಲ ಐಟಮ್ ಎಲ್ಲ ಜೋಡಿಸೋದು ಅದು 11,000 16,000 ಎಕ್ಸ್ಟ್ರಾ ಕೊಡ್ತಾರಂತೆ. ಯಾಕಂದರೆ ಪ್ಯಾಕೆಟ್ ಎಲ್ಲ ಮಾಡಬೇಕು, ನೀಟಾಗಿ ಜೋಡಿಸ್ಬೇಕು, ಒರೆಸ್ತಾ ಇರಬೇಕು, ಅದೆಲ್ಲ ಮಾಡ್ತಾ ಇರಬೇಕಲ್ಲ ಅಲ್ಲಿ, ಅದಕ್ಕೇ ಅದೇ ಇನ್ನೂ 1,000 ಎಕ್ಸ್ಟ್ರಾ ಅಂತೆ. ಅಲ್ಲ, ಇದಕ್ಕೆ ಜಾಸ್ತಿ ಪೇಮೆಂಟ್ ಕೊಡಬೇಕಾಗಿತ್ತು ಅವ್ರು ನೋಡ್ಕೊಂಡ್ರೆ, ಅದ್ಯಾಕೆ ಹಿಂಗೆ ಉಲ್ಟಾ ಮಾಡ್ತಾ ಇದ್ದಾರೆ? ಅದು ಯಾಕೆ ಅಂತಂದರೆ, ಇವಾಗ ಎಲ್ಲ ಬಂದವರೆಲ್ಲ ನಮಗೆ ಬಿಲ್ ಹಾಕೋದೇ ಕೊಡ್ರಿ ಅಂತ ಕೇಳ್ತಾರಾ, ಆರಾಮಾಗಿರ್ಬೋದು ಅಂತ ಹೇಳಿ. ಅದಕ್ಕೆ 1,000 ಎಕ್ಸ್ಟ್ರಾ ಅಂದರೆ ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಮಾಡೋದಿಲ್ಲ ಸಿಗೋದಿಲ್ಲ ಅಂತ ಹೇಳಿ ಅವ್ರು ಮಾಡಿರೋ ಪ್ಲ್ಯಾನು. 1,000 ಎಕ್ಸ್ಟ್ರಾ ಕೊಟ್ಟರೆ ಅದನ್ನೇ ಮಾಡ್ತಾರೆ ಕೆಲಸನ ಅಂತ ಹೇಳಿ. ಬಿಲ್ ಹಾಕೋದೇ ಮಾಡಿರಿ ಸುಮ್ಮನೆ ಅತ್ಲಾಗೆ. ಬಿಲ್ ಹಾಕೋದೇ ಮಾಡ್ತೀನಿ ಮೇಡಮರೇ. ನಾವಿಬ್ಬರು ಬಂದಿದ್ದೀವಿ, ಇಬ್ಬರು ಬಿಲ್ ಹಾಕ್ಬಿಡ್ತೀವಿ. ಲೇಡೀಸ್ಗೆ ಅದು ಖಾಲಿ ಇತ್ತು, ಅದು ಮಾಡ್ಬೋದಾಗಿತ್ತು. ಇದು ಜೆಂಟ್ಸು ಎಲ್ಲ ಇವಾಗ ಒಬ್ಬರು ಬೇಕಾಗಿದ್ದಾರೆ, ಅಲ್ಲಿ ಲೇಡೀಸ್ ಖಾಲಿ ಇದೆ, ಅಲ್ಲೇ ಹಾಕ್ಬಿಡಿ. ಇವಾಗ ನೀವು ಇವರು ಬಿಲ್ಲು ಹಾಕಲಿ. ಇವರು ನಿಮ್ಮ ಮನೆಯವರ? ಅಲ್ಲ ಮೇಡಮ್ರೆ, ನಮ್ಮ ಫ್ರೆಂಡು. ನಮ್ಮ ಮನೆಯವರಲ್ಲ, ನಮ್ಮ ಫ್ರೆಂಡು. ಯಾಕಂದರೆ ಇವರು ನಮ್ಮ ಮನೆ ಪಕ್ಕದಲ್ಲಿದ್ದಾರೆ, ನಾವು ಇವರು ಒಟ್ಟಿಗೆ ಬರ್ತೀವಿ, ಅದಕ್ಕೆ ಜೊತೆಗೆ ಬರ್ತೀವಿ. ಯಾಕಂದರೆ ಇವರು ಬಿಲ್ ಹಾಕೋದು ಇವ್ರಿಗೆ ಖಾಲಿ ಐತೆ. ಹಂಗಂದ್ರೆ ನಮಗೆ ಹೆಣ್ಮಕ್ಳಿಗೆ ಯಾರಿಗೂ ಖಾಲಿ ಇಲ್ವಾ? ಇಲ್ಲ, ಲೇಡೀಸ್ಗೆ ಎಲ್ಲ ಅಲ್ಲೇ ಆಲ್ರೆಡಿ ಎಲ್ಲ ಇದ್ದಾರೆ ಬಿಲ್ ಹಾಕೋರು. ಲೇಡೀಸ್ಗೆ ಇಷ್ಟು, ಜೆಂಟ್ಸ್ಗೆ ಇಷ್ಟು ಅಂತ ಹೇಳಿ ಮಾಡಿದ್ದೀವಿ. ಅದರಲ್ಲಿ ಇವಾಗ ಲೇಡೀಸ್ ಎಲ್ಲ ಫುಲ್ಲು ಭರ್ತಿ ಆಗಿಬಿಟ್ಟಿತ್ತೆ. ಇವಾಗ ಜೆಂಟ್ಸಿಗೆ ಒಬ್ಬರು ಬೇಕಾಗಿದ್ದಾರೆ, ಇವ್ರನ್ನ ತೊಗೊಳ್ತೀವಿ. ಇಲ್ಲೇ ಇವ್ರದ್ದು ಕೆಲಸ, ಇಲ್ಲಿ ಬಿಲ್ಲಿ ಹಾಕಬೇಕು. ಆ ಕಡೆ ಎಲ್ಲ ಅಲ್ಲಿ ಒಬ್ಬರು ಹಾಕ್ತಾರೆ. ನೀವು ಈ ಕಡೆ ಎಲ್ಲನ ಇಲ್ಲಿ ಎಲ್ಲ ಐಟಮ್ ಎಲ್ಲ ಜೋಡಿಸೋದು, ಬಂದಿರೋ ಐಟಮ್ ಎಲ್ಲ ಜೋಡಿಸ್ಬೇಕು, ನೀಟಾಗಿ ಎಲ್ಲ ಮಾಡಬೇಕು. ನಾನೇ ನಿಮಗೆ ಸೂಪರ್ವೈಸರ್. ಹೌದಾ ಮೇಡಮರೇ, ನೀವೇನಾ ನಮಗೆ ಸೂಪರ್ವೈಸರು? ಹಂಗಾದರೆ ಹೆಂಗೋ ವಾಸಿ ಹೇಳಪ್ಪ. ಹೆಂಗೋ ಚೆನ್ನಾಗಿ ಮಾತಾಡಿಸ್ತೀರಾ, ಸ್ಮೂತ್ ಇದ್ದೀರಾ. ಮೇಡಮರು ಚೆನ್ನಾಗಿ ಮಾತಾಡಿಸ್ತಾರೆ. ವರ್ಷ ಅವರೇ, ಇವರೇ ಅಂತ ನಮಗೆ ಮೇಡಮರು. ನೀವು ಕೆಲಸಕ್ಕೆ ಅಂತ ಹೇಳಿದ್ರೆ, ನಾವು ಬರ್ತೇವೆ ಅಂತ ಹೇಳಿದ್ರೆ, ನಾನು ಬಾಸ್ ಹತ್ರ ಕರ್ಕೊಂಡು ಹೋಗ್ತೀನಿ. ಮೇಲ್ಗಡೆ ಬಾಸ್ ಹತ್ರ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿ ನಿಮಗೆ ಇಲ್ಲಿ ಕೆಲಸ ಕೊಡ್ತೀನಿ ನಾನು. ಮೇಡಮ್, ಅದೆಲ್ಲ ಐಟಮ್ ಜೋಡಿಸಿದ್ದಾಯ್ತು ಮೇಡಮ್. ಅದು ಆ ಕಡೆ ಎಲ್ಲ ಜೋಡಿಸ್ಬಿಟ್ವಿ. ಇನ್ನು ಏನು ಬೇರೆ ಏನೋ ಮಾಡಬೇಕು ಅಂತ ಹೇಳಿದ್ರಲ್ಲ? ಶೇಂಗಾ ಬೀಜ ಪ್ಯಾಕೆಟ್ ಇದೆ ಈ ಕಡೆ. ಇಲ್ಲಿ ರೂಮ್ ನಂಬರ್ 1ರಲ್ಲಿ ಹೋಗ್ಬಿಟ್ಟು ಶೇಂಗಾ ಬೀಜ ಪ್ಯಾಕೆಟ್ ಮಾಡಬೇಕು, ಸರಿನಾ? ಆ ಮಿಷನ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು, ನೀಟಾಗಿ ಮಾಡಬೇಕು ಕೆಲಸನ. ಇಷ್ಟು ಪ್ಯಾಕೆಟ್ ರೆಡಿ ಆಗಲೇಬೇಕು. ನಾನು ನಿಮಗೆ ಟಾರ್ಗೆಟ್ ಕೊಟ್ಟಿದ್ದೀನಲ್ಲ, ಅಷ್ಟು ಪ್ಯಾಕೆಟ್ ರೆಡಿ ಆಗಲೇಬೇಕು. ಓಕೆನಾ? ಓಕೆ, ನೀಟಾಗಿ ಮಾಡಬೇಕು, ಕೆಲಸ ನೀಟಾಗಿರಬೇಕು, ಬೇಗ ಆಗಬೇಕು ಕೆಲಸ. ಮತ್ತೆ ಬಾಸ್ ನನಗೆ ಬೈತಾರೆ. ಸರಿ, ಆಯಿತು ಮೇಡಮರೇ.
ನೋಡಿ, ಇಲ್ಲಿ ನಮ್ಮ ಮಾರ್ಕೆಟಲ್ಲಿ ಏನೇನು ರೂಲ್ಸ್ ಇದೆ ಅಂತ ಹೇಳ್ತೀನಿ. ಇಲ್ಲಿ ಸಂಡೇ ರಜಾ ಇರೋದಿಲ್ಲ, ಮತ್ತೆ ಪೇಮೆಂಟ್ ಬೇಕು ಅಂತ ಅರ್ಧದಲ್ಲೇ ಕೇಳೋ ಹಾಗಿಲ್ಲ. ತಿಂಗಳಿಗೆ ಒಮ್ಮೆ ಪೇಮೆಂಟ್ ಮಾತ್ರ ಬರ್ತಾ ಇರ್ತೈತೆ, ಅರ್ಧದಲ್ಲೇ ಪೇಮೆಂಟ್ ಕೇಳೋ ಹಾಗಿಲ್ಲ. ಮತ್ತೆ ನಾನು ಅರ್ಧದಲ್ಲೇ ಕೆಲಸ ಬಿಟ್ಟು ಹೋಗ್ತಾ ಇದ್ದೀನಿ, ನನಗೆ ಹುಷಾರಿಲ್ಲ, ಬೇರೆ ಕೆಲಸ ಐತೆ ಅಂತ ಹೇಳೋ ಹಾಗಿಲ್ಲ. ಸರಿ ಆಯಿತು ಮೇಡಮ್ ಅವರೇ, ನಾವೇನು ಹೋಗೋದಿಲ್ಲ, ನಮಗೇನೇನು ರಜಾ ಏನು ಬೇಕಾಗಿಲ್ಲ. ವರ್ಷವ್ರೆ ಭಾನುವಾರನೂ ರಜಾ ಇರಲ್ವಂತೆ, ಇಲ್ಲಿ ಹೆಂಗೆ ಮಾಡೋಣ? ಏನಿಲ್ಲ ಬಿಡ್ರಿ, ಭಾನುವಾರನೂ ಕೆಲಸ ಐತೆ ಅಂದ್ರೆ ಬರ್ಬೋದೇ, ನಾವಿನ್ನೇನು ಮಾಡಂಗಿದ್ವಿ, ಭಾನುವಾರದು ಬರೋದಾಗುತ್ತೆ. ಬೇಕಂದ್ರೆ ರಜಾ ಕೊಡ್ತಾರಾ ಕೇಳು. ಮೇಡಮರೇ ನಮಗೇನಾದರೂ ಅನಿವಾರ್ಯ ಇರುತ್ತೆ, ನಾವೇನಾದ್ರೂ ರಜಾ ಹಾಕಬೇಕಾಗುತ್ತೆ, ಅವಾಗ ಹೇಗೆ ಮಾಡಬೇಕು ಮೇಡಮ್? ನಿಮಗೆ ತಿಂಗಳಿಗೆ ಒಂದು ಮಾತ್ರ ರಜಾ ಇರುತ್ತೆ, ಸರಿನಾ? ಅಂತ ಅನಿವಾರ್ಯ ಏನಾದರೂ ಹುಷಾರಿಲ್ಲ ಅಂತ ಏನಾದರೂ ಹೇಳಿದ್ರೆ ಹಾಸ್ಪಿಟ್ಲು ಚೀಟಿಯನ್ನು ನೀವು ಇಲ್ಲಿ ತಂದು ಕೊಡಬೇಕಾಗುತ್ತೆ. ಆ ತಿಂಗಳಿಗೊಂದು ರಜಾ ಇರುತ್ತೆ ಅಂತ ಬಿಡಿ ವರ್ಷ ಅವರೇ. ಮೇಡಮರೇ ಎಲ್ಲಿ ನಮ್ಗೆ ಇವತ್ತು ಅಡ್ಮಿಟ್ ಆಗ್ತೀವಿ, ನಾಳೆಯಿಂದ ಬರ್ತೀವಿ ಮೇಡಮರೇ ಕೆಲಸಕ್ಕೆ. ನೀವು ಇವತ್ತು ಅಡ್ಮಿಟ್ ಆದರೆ ನಾಳೆ ಕೆಲಸಕ್ಕೆ ಬನ್ನಿ. ಇವತ್ತು ಏನಾದರೂ ಹೀಗಲೇ ಹಾಕ್ಬಿಟ್ರೆ, ಬಾಸ್ ಏನಾದರೂ ಹೀಗಲೇ ಮಾಡಿಬಿಟ್ರೆ, ಇವತ್ತು ಹಿಂದಲೇ ಮಾಡಿದ್ರೆ ನಿಮಗೆ ಇವತ್ತಿಂದಲೇ ಸಂಬಳ ಬರುತ್ತೆ ನೋಡಿ. ಇವತ್ತಿಂದಲೇ ಸಂಬಳ ಬೇಕಂದರೆ ಇವತ್ತಿಂದನೇ ಕೆಲಸ ಮಾಡಿ ಸಂಬಳ ತಗೊಳ್ಳಿ. ಮೇಡಮರ ಹೆಸರು ಏನು ಕೇಳು ವಿಜಿ? ಮೇಡಮರೇ ನಿಮ್ಮ ಹೆಸರೇನು? ಮಾನ್ಯ ಅಂತ ನನ್ನ ಹೆಸರು. ಓ ಮಾನ್ಯ ಮೇಡಮರ, ಸರಿ ಆಯಿತು ಮಾನ್ಯ ಮೇಡಮರೇ, ನಾವು ಇವತ್ತಿಂದನೇ ಬರ್ತೀವಿ. ಎಲ್ಲ ತೊಗೊಂಡು ಬಂದಿದ್ದೀವಿ, ಆಧಾರ್ ಕಾರ್ಡು ಎಲ್ಲ ತೊಗೊಂಡು ಬಂದಿದ್ದೀವಿ, ಫೋಟೋ ಎಲ್ಲ ತೊಗೊಂಡು ಬಂದಿದ್ದೀವಿ. ಮತ್ತು ನೀವು ಹೆತ್ಕೊಂಡು ಬನ್ನಿ, ಅಲ್ಲಿ ಮೇಲ್ಗಡೆ ಬಾಸ್ ಇದ್ದಾರೆ, ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತೀನಿ. ಇವತ್ತು ಹಿಂದಲೇ ಕೆಲಸ ಇಲ್ಲಿ ಶುರು ಮಾಡಿಬಿಡಿ, ಯಾಕಂದರೆ ಮೇಲ್ಗಡೆ ಇದ್ದಾರೆ ಬಾಸು, ನಾನು ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತೀನಿ. ಅವರು ನಾನು ಹೋದ್ರೇ ನಿಮ್ಮನ್ನೆಲ್ಲ ಒಳಗಡೆ ಸೇರಿಸೋದು, ನೀವೆಲ್ಲ ಸುಮ್ಮನೆ ಅಲ್ಲೇ ಹೋಗ್ತೀನಿ ಅಂತಂದರೆ ಅವ್ರು ಬಿಡ್ಕೊಳ್ಳೋ ಹಾಗಿಲ್ಲ, ಸರಿನಾ? ಅವರು ಇಲ್ಲಿ ನನ್ನ ಹತ್ರ ಕೆಲಸ ಖಾಲಿ ಇರೋದಕ್ಕೆ ಈ ಕಡೆ ಕೆಲಸದವ್ರನ್ನೆಲ್ಲ ಈ ಕಡೆ ನನ್ನ ಹತ್ರ ಕಳಿಸ್ತಾ ಇದ್ದಾರೆ. ನಾನಲ್ಲಿ ಬಾಸ್ ಹತ್ರ ಅಡ್ಮಿಟ್ ಮಾಡಿಸ್ತೀನಿ. ಹೋಗಿ ಆಧಾರ್ ಕಾರ್ಡು ತಗೊಂಡು ಬನ್ನಿ, ಫೋಟೋ ಗಿಟ ಏನು ಬೇಡ, ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು. ಸರಿ ಆಯ್ತು ಮೇಡಮರೇ, ತಗೊಂಡು ಬರ್ತೀವಿ. ತಗೊಂಡು ಈ ಕಡೆ ಇಲ್ಲೇ ಹೇಳ್ತೀನಿ, ನಮ್ಮದು ಇಲ್ಲಿ ಟೇಬಲ್ ಇದೆ, ಇಲ್ಲಿಗೆ ಬಂದುಬಿಡಿ. ವರ್ಷ ಅವರೇ ಒಳ್ಳೆ ಕೆಲಸ ಸಿಕ್ತು, ನಾವು ಇನ್ನೊಂದು ಸ್ವಲ್ಪ ದಿನ ಬಂದಿಲ್ಲ ಅಂದರೆ ಆಗ್ತಾ ಇರಲಿಲ್ಲ. ನೋಡ್ರಿ ಇಲ್ಲಿ ಗಂಡು ಮಕ್ಳು ಮಾಡೋದಿದ್ದು ಖಾಲಿ ಐತಂತೆ, ನಿಮಗೆ ಬಿಲ್ ಹಾಕೋದು, ನೀವು ಇಲ್ಲೇ ಮಾಡಿಬಿಡಿ. ಹೆಂಗೂ ನಾನು ಹೆಂಗೋ ಅಲ್ಲೇ ಕೆಲಸ ಮಾಡ್ತೀನಿ. ಸರಿ ಆಯ್ತು ಬಿಡ, ಮತ್ತು ಹೆಂಗೋ ಒಳ್ಳೆ ಕೆಲಸ ಬಿಲ್ ಹಾಕೋದು ಅಂದರೆ ಅದೇ 1,000 ಎಕ್ಸ್ಟ್ರಾ, ಅದು ಮಾಡೋದೇ ವಾಸಿ ಅನ್ಸುತ್ತೆ ನನಗೆ. ವಾಸಿ ಅಂದ್ರೂ ಏನು ಇಂಥ ಕೆಲಸ ಮಾಡಿದ್ರೆ ಒಂಥರ ಏನೋ. ನಾನೇನೋ ಬಿಲ್ ಹಾಕೋದಿದ್ರೆ ನಾನು ಬಿಲ್ ಹಾಕೋದೇ ಮಾಡ್ತಿದ್ದೆ, ಎಲ್ಲ ಲೇಡೀಸ್ಗೆಲ್ಲ ಫುಲ್ ಆಗಿಬಿಟ್ಟವಂತೆ. ಬಿಡ್ರಿ ಇದನ್ನೇ ಮಾಡ್ಕೊಂಡು ಹೋದ್ರೆ ಆಯಿತು. ಸುಗುಣ ಅಂತ ತುಂಬಾ ಖುಷಿ ಪಡ್ತಾಳೆ. ಫಸ್ಟು ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ಬೈಕಲ್ಲಿ ಆಧಾರ್ ಕಾರ್ಡ್ ಅವೆಲ್ಲ ಇದಾವಲ್ಲ, ಅವನ್ನ ತೊಗೊಂಡು ಸುಗುಣಿಗೆ ಹಂಗೆ ಫೋನ್ ಮಾಡಿ ಹೇಳು, ಇವತ್ತು ಅಡ್ಮಿಟ್ ಮಾಡ್ಕೊತಾರೆ, ಅಡ್ಮಿಟ್ ಮಾಡ್ಕೊಂಡ್ರೆ ಎಲ್ಲನ ಇಲ್ಲೇ ಕೆಲಸ ಮಾಡಬೇಕಂತೆ, ಇನ್ನೂ ಸಾಯಂಕಾಲ ಬರ್ತೀವಿ ಅಂತ ಫೋನ್ ಮಾಡಿ ಹೇಳಿ ಅವನೆಲ್ಲ ತೊಗೊಂಬರೋಕೆ ಹೋಗು ವರ್ಷ ಅವರೇ. ಹೆಂಗೊತ್ತೋ ಸೂಪರ್ ಮಾರ್ಕೆಟ್ನಾಗೆ ಒಳ್ಳೆ ಕೆಲಸ ಸಿಕ್ಕೈತಿ. ಇಬ್ಬರು ನಾನು ವಿಜಿ ಅವರು ಇಬ್ಬರೂ ಒಳ್ಳೆ ಕೆಲಸ ಮಾಡ್ತೀವಿ. ಹೆಂಗೆ ಗೊತ್ತಾ, ಬಿಲ್ ಹಾಕೋದು ಕೊಟ್ಟವ್ರು ನನಗೆ, ಹೆಂಗೆ ಆರಾಮ ಮಾಡ್ಕೊಂಡು ಹೋಗ್ಬೋದು. 15,000 ಸ್ಯಾಲ್ರಿ ಅಂತಂದರೆ ಮಸ್ತಾಗುತ್ತೆ. ಇವಾಗ ಸುಮ್ಮನೆ ಅಂಗಡಿ ಹಾಕಿ ಸುಮ್ಮನೆ ಬಂಡವಾಳ ಹಾಕಿ ಎಲ್ಲ ಮಾಡೋದಕ್ಕಿಂತ ಇದೇ ಬೆಸ್ಟು ಅಂತ. ಆರಾಮ್ ಕೆಲಸ, ಜನ ಇಲ್ದಾಗ ರೆಸ್ಟ್ ಇರುತ್ತೆ, ಆರಾಮಾಗಿ ಕೂತ್ಕೊಂಡಿರ್ಬೋದು ಜನ ಇಲ್ದಾಗ, ತುಂಬ ಚೆನ್ನಾಗಿರುತ್ತೆ. ಹೆಂಗೆ ಒಳ್ಳೆ ಕೆಲಸ ಸಿಕ್ತತ್ಲಾಗೆ. ಹೆಂಗೂ ಸುಗುಣ ಫ್ರೆಂಡ್ ಒಳ್ಳೆ ಕೆಲಸ ಮಾಡಿದ್ರು ಇವರು. ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.